ಕರಾವಳಿ ಭಾಗದಲ್ಲಿ ಮಳೆಯ ಆರಂಭವಾಗುತ್ತಿದ್ದಂತೆ ಪ್ರಕೃತಿಯ ಅಪರೂಪದ ಜೀವಿಯೊಂದು ಪ್ರಾಣ ಸಂಕಟ ಎದುರಿಸುತ್ತಿದೆ. ಕಾರವಾರದ ಗದ್ದೆ ಹಾಗೂ ಜಲಮೂಲಗಳ ಬಳಿ ವಿಶಿಷ್ಟ ಹಳದಿ ಬುಲ್ಫ್ರಾಗ್ ಕಪ್ಪೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳಲಾರಂಭಿಸಿದ್ದು, ಇದರ ಬೆನ್ನಲ್ಲೇ ಇವುಗಳನ್ನು ಹಿಡಿದು ಗೋವಾಕ್ಕೆ ಸಾಗಿಸುವ ಬೆಳವಣಿಗೆ ಬಗ್ಗೆಯೂ ಪ್ರಾಣಿ ಪ್ರಿಯರಲ್ಲಿ ಕಳವಳ ಹೆಚ್ಚಾಗುತ್ತಿದೆ. ಮಳೆಗಾಲದ ಸಮಯದಲ್ಲಿ ಇವುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆ ಆರಂಭವಾಗುವುದರಿಂದ ಹೆಣ್ಣು ಕಪ್ಪೆಗಳನ್ನು ಆಕರ್ಷಿಸಲು ಗಂಡು ಕಪ್ಪೆಗಳು ತಮ್ಮ ಬಣ್ಣವನ್ನ ಹಳದಿ ಬಣ್ಣಕ್ಕೆ ಬದಲಾಯಿಸಿಕೊಳ್ಳುತ್ತವೆ ಹಾಗೂ ನೀಲಿ ಬಣ್ಣದ ಧ್ವನಿ ಚೀಲಗಳನ್ನು ಉಬ್ಬಿಸಿ ಸದ್ದು ಮಾಡುತ್ತವೆ. ಗೋವಾದ ಪ್ರವಾಸಿ ವಲಯದ ಕೆಲವು ರೆಸ್ಟೋರೆಂಟ್ಗಳು ಮತ್ತು ಡಾಬಾಗಳಲ್ಲಿ ಈ ಕಪ್ಪೆಗಳ ಮಾಂಸಕ್ಕೆ ಭಾರೀ ಬೇಡಿಕೆ ಇದೆ. ಅಲ್ಲಿ ಇದನ್ನ ಗೌಪ್ಯವಾಗಿ ಜಂಪಿಂಗ್ ಚಿಕನ್ ಎಂಬ ಕೋಡ್ ವರ್ಡ್ ಹೆಸರಿನಲ್ಲಿ ಗ್ರಾಹಕರಿಗೆ ದುಬಾರಿ ಬೆಲೆಗೆ ಬಡಿಸಲಾಗುತ್ತಿದೆ. ಕಪ್ಪೆಯ ಹಿಂಗಾಲುಗಳ ಮಾಂಸ ಅತ್ಯಂತ ರುಚಿಕರವಾಗಿರುತ್ತದೆ ಎಂಬ ಕಾರಣಕ್ಕೆ ಕಾರವಾರದ ಗ್ರಾಮೀಣ ಭಾಗಗಳಿಂದ ರಾತ್ರೋರಾತ್ರಿ ಇವುಗಳನ್ನ ಚೀಲಗಳಲ್ಲಿ ತುಂಬಿ ಗೋವಾ ಗಡಿಯತ್ತ ತಲುಪಿಸಲಾಗುತ್ತದೆ. ಅರಣ್ಯ ಇಲಾಖೆ ಇಂಥ ಕಪ್ಪೆಗಳ ಕಳ್ಳ ಸಾಗಾಟವನ್ನ ಗಂಭೀರವಾಗಿ ಪರಿಗಣಿಸುತ್ತಾದ್ರೂ ಈ ಕಪ್ಪೆಗಳ ಕಳ್ಳ ಸಾಗಾಟದಾರರು ಸಿಕ್ಕಿ ಬೀಳದಷ್ಟು ಚಾಣಾಕ್ಯರು ಎನ್ನುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣ. ಪ್ರಕೃತಿಯಲ್ಲಿ ಸೊಳ್ಳೆಗಳು, ಕೀಟಗಳು ಹಾಗೂ ರೈತರ ಬೆಳೆಗಳನ್ನ ನಾಶಪಡಿಸುವ ಕ್ರಿಮಿ ಕೀಟಗಳನ್ನ ತಿಂದು ಪರಿಸರದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಈ ಬುಲ್ಫ್ರಾಗ್ ಕಪ್ಪೆಗಳ ಪಾತ್ರ ದೊಡ್ಡದಾಗಿದೆ. ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈ ಕಪ್ಪೆಗಳನ್ನ ಹಿಡಿದು ಕೊಲ್ಲುವುದು ಅಥವಾ ಇವುಗಳ ಮಾಂಸವನ್ನ ಮಾರಾಟ ಮಾಡುವುದು ಮತ್ತು ಸೇವಿಸುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಹಾಗೂ ಶಿಕ್ಷಾರ್ಹ ಅಪರಾಧವಾಗಿದೆ. ತಪ್ಪು ಸಾಬೀತಾದ್ರೆ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಕಾರವಾರ ಮತ್ತು ಗೋವಾ ಗಡಿ ಭಾಗದ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಜಂಟಿಯಾಗಿ ಕಟ್ಟುನಿಟ್ಟಿನ ತಪಾಸಣೆ ನಡೆಸಿ ಈ ಮೂಕಜೀವಿಯ ಅಕ್ರಮ ಸಾಗಾಟ ದಂಧೆಗೆ ಬ್ರೇಕ್ ಹಾಕಬೇಕೆಂದು ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜೇಶ್ ವೈದ್ಯ, ಕಾರವಾರ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವತಿಯಿಂದ ಸಿದ್ದಾಪುರ ತಾಲೂಕಿನ ಕಾನಸೂರು ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ 2.20 MVA 110/11 kV ವಿದ್ಯುತ್ ಉಪಕೇಂದ್ರದ ಶಂಕುಸ್ಥಾಪನೆಯನ್ನ ಶಾಸಕ ಭೀಮಣ್ಣ ನಾಯ್ಕ್ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಿದ್ಯುತ್ ಗ್ರಿಡ್ ನಿರ್ಮಾಣವಾಗಲಿದೆ. ಇಲಾಖೆ ಅಧಿಕಾರಿಗಳು ಕಾಮಗಾರಿಯನ್ನ ವೇಗವಾಗಿ ಮುಗಿಸುವ ಭರವಸೆ ನೀಡಿದ್ದಾರೆ. ಎಲ್ಲಾ ಇಲಾಖೆಗಳಿಗೂ ಅನುದಾನ ತರುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಈ ಭಾಗದ ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಈ ಗ್ರಿಡ್ಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಕ್ಷೇತ್ರದ ಹಲವು ಕಡೆ ಗ್ರಿಡ್ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗೆ 500 ಕೋಟಿಗೂ ಅಧಿಕ ಅನುದಾನವನ್ನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸಲಾಗುತ್ತಿದೆ ಎಂದರು. ಇಂಧನ ಇಲಾಖೆಯ ಎಲ್ಲ ಇಂಜಿನಿಯರ್ಸ್ ಮತ್ತು ಸಂಬಂಧಪಟ್ಟ ಎಲ್ಲರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಇದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ಹೇಳಕ್ಕೆ ಬಯಸ್ತೇನೆ. ನಾನು ಇಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸುಮಾರು 25 ಕೋಟಿ ಹಣದಲ್ಲಿ ಈ ಕಾಮಗಾರಿ ನಡೆರ್ತಕ್ಕಂಥ ಅಷ್ಟೊಂದು ಹಣವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರನ್ನ, ಇಂಧನ ಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಜಾರ್ಜ್ ಸಾಹೇಬ್ರನ್ನ ಈ ಭಾಗದ ಎಲ್ಲ ಜನರ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಅರ್ಥಪೂರ್ವಕ ನಡಿಬೇಕು, ಕಾಮಗಾರಿ ಚೆನ್ನಾಗಿ ನಡಿಬೇಕು ಅಂತ ವಿಚಾರದಲ್ಲಿ ಈಗಾಗಲೇ ಶಿಲ್ಪ ಇಂಜಿನಿಯರ್ ಕೂಡ ಹೇಳಿದ್ರು. ನಾನು ಕೇಳಿದೆ ಅವರನ್ನ, ಎಷ್ಟು ಕಾಲಾವಕಾಶ ಬೇಕಾಗತ್ತೆ ಅಂತ ಹೇಳಿ. ಇಲ್ಲ, ನಮಗೆ 1.5 ವರ್ಷ ಇರುವಂತಹದ್ದು, ಆದರೆ ನಾವು 1 ವರ್ಷದಲ್ಲೇ ಕೊಡ್ತಕ್ಕಂಥ ಪ್ರಯತ್ನವನ್ನು ಪಡ್ತೀವಿ ಅಂತ ಮಾತನ್ನು ಹೇಳಿದಾಗ ಬಹಳ ಸಂತೋಷವಾಯಿತು. ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಇಲಾಖೆಗೆ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಇಷ್ಟೊಂದು ಅದ್ಭುತವಾಗಿ ಅರ್ಥಪೂರ್ವಕ ಬೇಗ ಮಾಡ್ತೀನಿ ಅನ್ನೋಂಥ ಮಾತು ಅವರಲ್ಲಿ ಏನು ಬರ್ತಾ ಇದೆಯೋ, ಇವತ್ತು ನಮ್ಮ ಸರ್ಕಾರವು ಕೂಡ ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಹಣಗಳು ಬಂದು ಬಹಳ ವೇಗವಾಗಿ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಆಗುವಂತದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕವಿ ಪ್ರಣೀನಿ ಹುಬ್ಬಳ್ಳಿ ಪ್ರಸರಣ ಯೋಜನೆಯ ಅಧೀಕ್ಷಕ ಅಭಿಯಂತರ ಶಿಲ್ಪಾ ಎಂ ಮಾತನಾಡಿ, ಈ ಯೋಜನೆಯನ್ನ 1 ವರ್ಷದೊಳಗೆ ಮುಗಿಸುವ ಪ್ರಯತ್ನ ನಮ್ಮದಾಗಿದೆ. ಸಾರ್ವಜನಿಕರ ಸಹಕಾರ ನಮಗೆ ಅಗತ್ಯವಾಗಿದೆ ಎಂದರು.
ಇಲ್ಲಿಂದ ಒಂದು 12 11 kV ಲೈನ್ಗಳನ್ನು ತಗೊಂಡು ಹೋಗೋಕ್ಕೆ ಪ್ರಸ್ತಾವನೆ ಇರುತ್ತೆ. ಈಗ ಏನಾಗಿದೆ ಅಂದರೆ, ಈಗ ಯಾವುದೇ ವರ್ಕು ಗೌರ್ಮೆಂಟಿಂದ ಆಗಬೇಕಾದ್ರೆ ಅಡಚಣೆಗಳು ಭಾಳ ಬರ್ತಾ ಇದೆ. ನಮಗೇನೆ KPTCಲಲ್ಲೇ ಸಹ ನಮಗೆ ಚಾಲೆಂಜಿಂಗು ಆಗ್ತಾ ಇದೆ. ROW ಇಶ್ಯೂ ಅಂತ ಬರುತ್ತೆ, ಅವನ್ನೆಲ್ಲ ಸಾಲ್ವ್ ಮಾಡೋಂಥದ್ದು. ಸೊ ಇದರಲ್ಲಿ ಯಾವುದೋ ಆ ಥರದ್ದು ಬರ್ದಂಗೆ ತಮ್ಮೆಲ್ಲರ ಸಹಕಾರ ಇರಲಿ. ಈ ಪ್ರಾಜೆಕ್ಟನ್ನು ನಾವು 18 ತಿಂಗಳಿದೆ ಆ್ಯಕ್ಚುಲಿ ಏಜೆನ್ಸಿಗೆ ಮುಗಿಸೋದಕ್ಕೆ. ನಾವು 1 ವರ್ಷದಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತೇಳಿ ಅಂತ ಕೇಳ್ಕೊಂಡು ನಮ್ಮದು ಸಿದ್ದಾಪುರ ತಾಲೂಕಾ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಕೆಜಿ ನಾಗರಾಜ್ ಮಾತನಾಡಿ, ಕಾನಸೂರು ಭಾಗದ ವಿದ್ಯುತ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಉದ್ದೇಶದಿಂದ ವಿದ್ಯುತ್ ಗ್ರಿಡ್ ನಿರ್ಮಾಣ ಮಾಡಲಾಗುತ್ತಿದೆ. ಶಾಸಕ ಭೀಮಣ್ಣ ನಾಯ್ಕರಿಂದಾಗಿ ರಸ್ತೆಯನ್ನೇ ಕಾಣದ ಗ್ರಾಮಗಳು ಇಂದು ಸುಸಜ್ಜಿತವಾದ ರಸ್ತೆಯನ್ನ ಕಂಡಿದೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಶಿರಸಿ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್, ಕಳಕಪ್ಪ ವಿ ಬಾಗಿ, ತಾಲೂಕ್ ಪಂಚಾಯತ್ ಇಇಒ ದೇವರಾಜ್ ಹಿತ್ತಲ್ಕೊಪ್ಪ, ಕವಿ ನೀನಿ, ಕಾರ್ಯಕ್ರಮ ನಿರ್ವಾಹಕ ಇಂಜಿನಿಯರ್ ಸುನೀಲ್ ಕುಮಾರ್, ಕೆಎಸ್ ಭಾಗವತ್, ಶಿರಸಿ ನಗರ ಯೋಜನಾ ಅಧಿಕಾರದ ಕೆಎಸ್ ಭಾಗವತ್, ಶಿರಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸೇರಿದಂತೆ ಹಲವರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರು, ಶಿರ್ಸಿ.